ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅಂಗಡಿ ಹತ್ರ ಬಂದು ಇವಾಗ ಅಂಗಡಿ ಎಲ್ಲ ಓಪನ್ ಮಾಡಿ ಕಸ ಎಲ್ಲ ಗುಡಿಸಿ, ಹಾಗೆ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಕೋಳಿಯಲ್ಲಿ ಬಿಸಿ ಇದ್ರಲ್ಲ, ಹಾಗಾಗಿ ನಾನೇ ಬಂದು ಅಂಗಡಿ ಓಪನ್ ಮಾಡಿ ಹಾಗೆ ಸ್ವಲ್ಪ ಹೊತ್ತಿದ್ದು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು ಕೂಡ. ಅಂದರೆ ಒಂದು ಅರ್ಧ ಗಂಟೆ 1 ಗಂಟೆ ತನಕ ಇರ್ತೀನಿ ಬಾಗಿಲು ಓಪನ್ ಆಗೋಷ್ಟು, ಅಂದರೆ ಅವ್ರು ಕೋಳಿ ಕಟ್ ಮಾಡೋ ತನಕ. ಆಮೇಲೆ ನಾನು ಮನೆಗೆ ಹೋಗಿ ನನ್ನ ಕೆಲಸನ ಮಾಡ್ಕೊತೀನಿ. ಲಸ್ಸುನ ಈ ಥರ ಆಟ ಆಡ್ಸೋರಿದ್ರೆ ಸಾಕು, ಎಷ್ಟು ಬೇಕೋ ಅಷ್ಟೇ ಆಟ ಆಡ್ತಾನೆ. ಎದ್ದೊಳ್ತೀನಿ ಬೀಳ್ತೀನಿ ಏನು ನೋಡಲ್ಲ, ಸುಮ್ಮನೆ ಆಟ ಆಡ್ಸೋರು ಒಂದು ಬೇಕು ಅಷ್ಟೇ. ಹಾಗೆ ಚುರುಮುರಿ ಮಾಡೋಕ್ಕೆ ನಾನು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, 1 ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಇಷ್ಟು ತುರಿದು ಇಟ್ಕೊಂಡಿದ್ದೀನಿ. ಅಂದರೆ ಸೋನೆ ನಮ್ಮ ಗೇಟಲ್ಲಿ ಚುರುಮುರಿ ಬೋಂಡ ಈ ಥರ ಸಾಯಂಕಾಲದ ಹೊತ್ತು ಮಾಡ್ತಾರಲ್ಲ, ಸೋನಿಗೆ ಇಷ್ಟ ಆಗ್ಬಿಟ್ಟು ಚುರುಮುರಿ ತಂದುಕೊಡ್ರಿ ಅಂತ ಕೇಳ್ತಾಯಿದ್ಲು. ಹಾಗಾಗಿ ಬೇಡ ಮನೆಯಲ್ಲೇ ಮಾಡಿಕೊಡ್ತೀನಿ ಅಂತ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನೋಡಿ ಇಷ್ಟು ಕಟ್ ಮಾಡ್ಕೊಂಡಿರೋದಕ್ಕೆ ಇಷ್ಟು ಪುರಿಗೆ ಇಷ್ಟು ಹಾಕ್ಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಖಾರದ ಪುಡಿ ಮಕ್ಕಳಿಗೆ, ಅಂದರೆ ನಮ್ಮ ಮನೆಯವ್ರು ಸ್ವಲ್ಪ ಮೆಣಸಿನ್ಕಾಯಿ, ಆಲೂಗೆಡ್ಡೆ ಅದನ್ನೆಲ್ಲ ತಿನ್ನೋ ಆಗಿಲ್ವಲ್ಲ, ಹಾಗಾಗಿ ಇಲ್ಲಿ ಖಾರ ಅಂದರೆ ಸ್ವಲ್ಪ ಅದನ್ನೆಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಅದನ್ನೆಲ್ಲ ರುಬ್ಕೊತಾರಲ್ಲ, ಆ ಥರ ರುಬ್ಕೊಂಡಿರೋ ಡೈರೆಕ್ಟಾಗಿ ಮೆಣಸಿನ್ಕಾಯಿ ಪುಡಿನೇ ಹಾಕ್ಕೊತಾ ಇದ್ದೀವಿ. ಆ ಥರ ಕೂಡ ಮಾಡ್ಕೋಬೋದು, ಈ ಥರನೂ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡ್ಕೊಂಡ್ರು ಕೂಡ ಚುರುಮುರಿ. ಹಾಗೆ ನೋಡಿ ಸ್ವಲ್ಪನೇ ಇವಾಗ ಖಾರದ ಪುಡಿ ಹಾಕ್ಕೊಂಡು ಹಾಗೆ ಗರಂ ಮಸಾಲಾನ ಹಾಕ್ಕೊತಾ ಇದ್ದಾರೆ. ಅಂದರೆ ಒಂದು ಮೆಜರ್ಮೆಂಟ್ ಇರುತ್ತಲ್ಲ, ಎಷ್ಟು ಹಾಕ್ಕೊಬೇಕು, ಎಷ್ಟು ಇದಕ್ಕೆ ಎಷ್ಟು ಹಾಕ್ಕೋಬಾರ್ದು ಅಂತ. ಅವರು ಇಷ್ಟಿಷ್ಟೇ ಹಾಕ್ಕೊಂಡು ಇವಾಗ ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದಾರೆ ಹುಳಿಗೋಸ್ಕರ. ಅಂದರೆ ನಾನಿಲ್ಲಿ 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅವ್ರು ಸ್ವಲ್ಪ ಒಂದು ನಿಂಬೆಹಣ್ಣನ್ನ ಹಾಕ್ತಾಯಿದ್ದಾರೆ. ನಮ್ಮ ತೋಟದಲ್ಲೇ ಬೆಳೆದಿರೋಂಥ ನಿಂಬೆಹಣ್ಣು. ಈ ನಿಂಬೆಹಣ್ಣಂತೂ ಎಷ್ಟು ಬೆಳೆದಿದೆ ಅಂದರೆ ತೋಟಕ್ಕೆ ಹೋಗಿ ತುಂಬ ದಿವಸ ಆಯಿತು, ನೋಡ್ಕೊಂಬರ್ಬೇಕು, ತುಂಬ ನಿಂಬೆಹಣ್ಣು ಬಿಟ್ಟಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಹಾಗೆ ನೋಡಿ ಲಸ್ಸು ಬಂದು ಅಲ್ಲಿ ಪುರಿ ತಿಂದಾನೆ ಇಲ್ಲಿ ಬಂದು ತಿಂತಾ ಇರ್ತಾನೆ. ಪುರಿನ ಕೆಲವೊಂದು ಕಡೆ ಮಂಡಕ್ಕಿ ಆ ಥರ ಎಲ್ಲ ಅಂತಾರೆ, ನಮ್ಮ ಕಡೆ ಪುರಿ ಅನ್ನೋದೇ ಜಾಸ್ತಿ. ನೋಡಿ ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಕ್ಯಾರೆಟು, ಟೊಮೊಟೊ ಅದೆಲ್ಲ ಇರುತ್ತಲ್ಲ, ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಖಾರನೂ ಹಾಕ್ಕೊತಾರೆ. ಬೂಂದಿ ಖಾರ ಮತ್ತು ಕಾಂಗ್ರೆಸ್ ಕಡಲೆ ಬೀಜ, ಅಂದರೆ ಕೆಲವೊಂದು ಕಡೆ ಕೆಲವೊಂದು ಥರ ಹೇಳ್ತೀವಿ, ಮಸಾಲೆ ಕಡಲೆ ಬೀಜ ಆ ಥರ ಅಂತೀವಿ. ಇಲ್ಲಿ ಮಸಾಲೆ ಕಡಲೆ ಬೀಜ ಮತ್ತು ಬೂಂದಿ ಖಾರ ಎರಡೂ ಕೂಡ ಒಂದೇ ಕವರಲ್ಲಿ ಹಾಕ್ಕೊಂಬಂದಿದ್ರು ಅಂಗಡಿಯಿಂದ. ಅದನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಅದು ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಇವ್ರು ಜಾಸ್ತಿನೇ ತಂದಿದ್ರು, 1/4 kg ತಂದಿದ್ರು, ಏನೋ ಜಾಸ್ತಿನೇ ತಂದಿದ್ರು. ಹಾಗೆ ಸ್ವಲ್ಪ ಉಳಿಸ್ಕೊಂಡ್ರು. ಹಾಕ್ಬಿಟ್ಟು ನೋಡಿ ಇವಾಗ ಅದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು 2 ಕೈಯಿಂದನೇ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ತಿಂಡಿಗಳೆಲ್ಲ ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ಜಾಸ್ತಿ ಇವರೇ ಮಾಡೋದು ಈ ಥರ ತಿಂಡಿಗಳನ್ನೆಲ್ಲ. ಹಾಗೆ ಅದು ಹುಳಿ ಸಾಲಿಲ್ಲ ಅಂದ್ಬಿಟ್ಟು ಮತ್ತೊಂದು ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಹುಳಿ ಇಟ್ಕೊತಾ ಇದ್ದಾರೆ, ಅಂದರೆ ಚುರುಮುರಿಗೆ. ಸೋನಿ ಅಂತೂ ಸುಮ್ಮನೆ ಕುತ್ಕೊಂಡಿದ್ಲು, ಬರೀ ತಿನ್ನೋದಕ್ಕೆ ಇದು ಮಾಡ್ತಿದ್ಯಾ, ಸ್ಕೂಲ್ ಮ್ಯಾಮ್ ಫೋನ್ ಮಾಡಿದ್ರು, ಚೆನ್ನಾಗಿ ಓದ್ತಿಲ್ವಂತೆ. ಅಂದರೆ ಬರೀತಾಳೆ ಪ್ರತಿಯೊಂದು, ನಾವೇನು ಹೇಳ್ತೀವೋ ಅದನ್ನು ಬರೀತಾಳೆ. ಮಧ್ಯದಲ್ಲಿ ಇವಾಗ ABCDನೇ ಬರೆದಿರ್ತಾಳೆ, ಅದನ್ನು ನಾವು ತೋರಿಸ್ಬಿಟ್ಟು ಇದು ಯಾವ ಅಕ್ಷರ ಅಂದರೆ ಅದು ಸರಿಯಾಗಿ ಕಂಡುಹಿಡಿಯೋಕ್ಕಾಗ್ತಿಲ್ಲ ಅವಳಿಗೆ. ಹಾಗಾಗಿ ಅದನ್ನು ಹೇಳ್ತಾಯಿದ್ವು ಅಂದರೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು. ನಾನೇನಾರ ಅನ್ನೋಕ್ಕೋದ್ರೆ ಫುಲ್ ತಾತ ಮತ್ತು ಅಜ್ಜಿ ಸಪೋರ್ಟ್ ಜಾಸ್ತಿ ಮಕ್ಕಳಿಗೆ, ಹಾಗಾಗಿ ಹೊಡೆದ್ರು ಒಂದು ಮಾತು ನಮಗೆ ಇದು ಮಾಡ್ತಾರೆ ಅಂದ್ಬಿಟ್ಟು ಜಾಸ್ತಿ ಏನೂ ಹೇಳಕ್ಕೆ ಹೋಗ್ತಿಲ್ಲ ಸೋನಿಗೆ. ಅಂದರೆ ಇವಾಗ ಗೊತ್ತಾಗಲ್ಲ, ಅಂದರೆ ಫಸ್ಟು ಸ್ಟಾರ್ಟಿಂಗ್ ಹೋಗ್ತಿರೋದ್ರಿಂದ ಸ್ಕೂಲಲ್ಲೇ ಹೊಡಿತಾರೆ, ಇನ್ನು ಸ್ವಲ್ಪ ದಿವಸ ಇರು ಅಂತ ನಾನೇ ಸೈಲೆಂಟ್ ಆಗಿಬಿಟ್ಟಿದ್ದೀನಿ. ಜಾಸ್ತಿ ಏನು ಫೋರ್ಸ್ ಮಾಡೋಕ್ಕೂ ಹೋಗ್ತಿಲ್ಲ ನಾನು. ನೆಕ್ಸ್ಟ್ ನೋಡೋಣ, ಅಂದರೆ ಒಂದೇ ಸತಿ ಮಕ್ಕಳು ತಲೆಗೆ ಎಫರ್ಟ್ ಹಾಕಬಾರ್ದು, ಅವ್ರು ಕಲಿಯೋ ತನಕ. ಅಂದರೆ ನಾವು ಕೂಡ ಒಂದೇ ಸತಿ ಕಲ್ತಿರಲ್ಲ, ಅದನ್ನು ಸ್ವಲ್ಪ ನಾವು ಕೂಡ ಅರ್ಥ ಮಾಡ್ಕೋಬೇಕು. ತುಂಬ ಎಫರ್ಟ್ ಹಾಕಬಾರ್ದು ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಅಂದರೆ ಅವಳು ಸ್ವಲ್ಪ ಕಲಿತಾ ಇದ್ದಾಳೆ, ನೀನು ನೆಕ್ಸ್ಟ್ ನೋಡೋಣ, ಒಂದು 2-3 ತಿಂಗಳು ಹೋಗಲಿ ಸ್ಕೂಲ್ಗೆ, ಅದಲ್ಲೆಲ್ಲ ಅಡ್ಜಸ್ಟ್ ಆಗಲಿ ಅಂತ ಸುಮ್ಮನಾಗಿದ್ದೀನಿ. ಹಾಗೆ ಇದು ಬೆಳಗ್ಗೆ 2 ಡೇಸ್ ಲಾಗ್ ಆಗಿರುತ್ತೆ, ಕಂಟಿನ್ಯೂ ಲಾಗು. ಹಾಗೆ ಸ್ವಲ್ಪ ಸೊಪ್ಪು ಸಾರು ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ಸೊಪ್ಪಿತ್ತಲ್ಲ, ಅಂದರೆ ನೆಕ್ಸ್ಟು ಅಂದರೆ ಸಂತೆಗೆ ಹೋಗ್ಬೇಕಾದ್ರೆ ತಂದಿದ್ರಲ್ಲ, ಆ ಸೊಪ್ಪು ಒಂದೊಂದು ಪುಳಿನ ಉಳಿಸ್ಕೊಂಡಿದ್ನಲ್ಲ, ಅದರಲ್ಲಿ ಒಂದು 2 ಪುಳಿ ಇತ್ತು. ಹಾಗಾಗಿ ಇವತ್ತು ಸ್ವಲ್ಪನೇ ಆಗುತ್ತೆ, ಅದನ್ನು ಜಾಸ್ತಿ ಆಗಿಲ್ಲ, ಸಾರು 1 ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು ಸೋನಿಗೆ ಪುಳಿಯೋಗರೆ ಮಾಡಿಕೊಟ್ಟೆ. ಅಂದರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪೂರ್ತಿ ವೀಡಿಯೋ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ, ಹಾಗಾಗಿ ಅಲ್ಲಲ್ಲೇ ಕಟ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿರ್ತೀನಿ. ಅಂದರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಅದು ವೀಡಿಯೋ ಎಲ್ಲ ಎಡಿಟ್ ಅಂದರೆ ಆಗಾಗೆಲ್ಲ ಹೋಗಿ ಸ್ಟ್ಯಾಂಡೆಲ್ಲ ಇಟ್ಟು ಸುಮ್ಮನೆ ರಿಸ್ಕ್ ಅನಿಸುತ್ತೆ. ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಫ್ರೀ ಆದಾಗ ಸ್ವಲ್ಪ
ಇದು ಮಾಡ್ಕೊತೀನಿ. ಹಾಗೆ ಅಮಟೆಕಾಯಿ ಕಟ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಇಟ್ಟು ತುಂಬ ದಿವಸ ಆಗಿತ್ತು. ಇವತ್ತು ಫೈನಲಿ ಉಪ್ಪಿನಕಾಯಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ನೋಡಿ ಮೆಂತ್ಯ ಕಾಳು ಮತ್ತು ಇಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮೆಂತ್ಯ ಕಾಳನ್ನ ಹುರ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಆಗೋ ತನಕ, ಅಂದರೆ ಬ್ರೌನ್ ಕಲರೇ ಇರೋದದು, ಅಂದರೆ ಸ್ವಲ್ಪ ಚಟಪಟ ಅದು ಸ್ಮೆಲ್ ಬರೋ ತನಕ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಇದು ಅಂದರೆ ಉಪ್ಪಲ್ಲೇ ನೆಂದಿತ್ತು. ಅಂದರೆ ಸ್ವಲ್ಪ ಅದಕ್ಕೆ ಈ ಥರ ರುಬ್ಕೋಬೇಕಾದ್ರೆ ಹುಳಿ ನೀರನ್ನೇ, ಅದರಲ್ಲಿರೋಂಥ ನೀರನ್ನೇ ಹಾಕಿ ನಾವು ರುಬ್ಕೋಬೇಕಾಗುತ್ತೆ. ಇವಾಗ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಹಾಗೆ ಇವಾಗ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅದು ಬರೋ ತನಕ, ಆಮೇಲೆ ಒಂದು ಗೆಡ್ಡೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಅದನ್ನು ಸಿಪ್ಪೆ ತೆಗೆದು ಕುಟ್ಕೊಂಡಿದ್ದೀನಿ. ಹಾಗೆ ಅದನ್ನು ಕುಟ್ಕೊಂಡಾದ್ಮೇಲೆ ಅದನ್ನೆಲ್ಲ ಎಣ್ಣೆಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿಲಿ. ಹಾಗೆ ಇವಾಗ ಫಸ್ಟು ನಾನು ತೋರಿಸಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಮೆಂತ್ಯನ ನಾವು ಪೇಸ್ಟ್ ಮಾಡ್ಕೋಬೇಕು ಅಂತ, ಅದನ್ನು ಪೇಸ್ಟ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಹಾಕಿ ನೆಕ್ಸ್ಟ್ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ, ಇವಾಗ ರುಬ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಕಾಳು ಪೇಸ್ಟ್ನ ಇವಾಗ ಹಾಕಿ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಅದು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಬಿಟ್ರೆ ಅದು ಕೆಳಗಡೆ ಎಲ್ಲ ತಳ ಇಟ್ಕೊಬಿಡುತ್ತೆ. ಹಾಗಾಗಿ ಅದನ್ನು ನೀಟಾಗಿ ಈ ಥರ ಸ್ಪೂನಲ್ಲಿ ಎಲ್ಲ ಕಡೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಣ್ಣೆ ಸ್ವಲ್ಪ ಕಮ್ಮಿ ಆಯಿತು ಅನಿಸುತ್ತೆ, ನೆಕ್ಸ್ಟ್ ಹಾಕ್ಕೊತೀನಿ. ಅಂದರೆ ಹಿಂದಿನ ವೀಡಿಯೋದಲ್ಲಿ ಹಿಂದೆ ನಾನು ಉಪ್ಪಿನಕಾಯಿ ಹಾಕಿದ್ದೆ, ಅಂದರೆ ನಾನು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕಿದ್ದೆ, ಅದ್ರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಈ ಥರ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಅದು ಚೆನ್ನಾಗಿ ಸ್ವಲ್ಪ ಒಂದು ಘಮ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಅಡುಗೆ ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಅರಿಶಿನ ಕಲರು ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗೆ 2 ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಹಾಗಾಗಿ 2 ಸ್ಪೂನಷ್ಟು ಸಾಕು ಅಂದ್ಬಿಟ್ಟು 2 ಸ್ಪೂನ್ ಖಾರದ ಪುಡಿನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಅಂದರೆ ಮತ್ತು ಮಾಮೂಲಿ ಮೆಣಸಿನ್ಕಾಯಿ ಹಾಕಿ ಎರಡೂ ಕೂಡ ಮಿಕ್ಸ್ ಮಾಡಿ ತೆಗ್ಸಿರೋಂಥ ಖಾರದ ಪುಡಿ ತುಂಬ ಒಂಥರ ಕಲರ್ ಅಂತೂ ತುಂಬ ಚೆನ್ನಾಗಿದೆ, ರೆಡ್ಡುಗೆ ನೋಡೋಕ್ಕೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಉಪ್ಪು ಇಲ್ಲಿ ಸೇರಿಸಿಲ್ಲ, ಲಾಸ್ಟಿಗೆ ಉಪ್ಪನ್ನ ಸೇರಿಸೋಣ ಅಂದ್ಬಿಟ್ಟು. ಅಂದರೆ ನಾನು ಅಮಟೆಕಾಯಲ್ಲೂ ಕೂಡ ಫಸ್ಟು ನಾವು ಉಪ್ಪನ್ನ, ಯಾವುದೇ ಒಂದು ಉಪ್ಪಿನಕಾಯಿ ಹಾಕಬೇಕಾದ್ರೂ ಕೂಡ ಫಸ್ಟು ನಾವು ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ದಿವಸ ಒಂದು 2-3 ದಿವಸ ನಾವು ಉಪ್ಪನ್ನ ಹಾಕಿ ಚೆನ್ನಾಗಿ ನೆನೆಹಾಕಿ ಬಿಟ್ಟಿರ್ತೀವಲ್ಲ, ಹಾಗಾಗಿ ಅದರಲ್ಲೂ ಕೂಡ ಉಪ್ಪಿನಂಶ ಇರುತ್ತೆ. ಹಾಗಾಗಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ನಾನು ಎಷ್ಟು ಉಪ್ಪು ಬೇಕೋ, ಅಂದರೆ ಇಲ್ಲಿ ನಾನು ಒಗ್ಗರಣೆಗೆ ಎಷ್ಟು ಹಾಕೊಂಡಿದ್ದೀನೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಖಾರನ ಟೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಉಪ್ಪನ್ನ ನಾವು ಸೇರಿಸ್ಕೋಬೋದು. ನೋಡಿ ಇದು ಚೆನ್ನಾಗಿ ಇವಾಗ ಬೇಯಲಿ, ಹಾಗಾಗಿ ಸ್ವಲ್ಪ ಹೊತ್ತು ಬೇಯಲಿ. ನೋಡಿ ಲಾಸ್ಟಲ್ಲಿ ಅಂದರೆ ಈ ಥರ ಲಾಸ್ಟಿಗೆ ಎಣ್ಣಿನ ಅಂಶ ಎಲ್ಲ ಬಿಟ್ಕೊತಾ ಇದೆ. ನೋಡಿ ಲಾಸ್ಟಿಗೆ ಎಣ್ಣೆ ಅಂಶ ಬಿಟ್ಕೊಂಡ್ರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಅಂಶ ಬಿಟ್ಕೊತಾ ಇದೆ. ಹಾಗೆ ಇದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಒಂದು 2-3 ಅವರ್ ಬಿಟ್ಬಿಡಿ. ಸ್ವಲ್ಪ ಪೂರ್ತಿ ತಣ್ಣಗಾಗಬೇಕು. ಅದು ತಣ್ಣಗಾದ್ಮೇಲೆ ಇಲ್ಲಿ ಕಟ್ ಮಾಡಿ ಒಂದು 3 ದಿವಸ ನಾನು ಉಪ್ಪಲ್ಲಿ ನೆನೆಸ್ಕೊಂಡಿರೋಂಥ ಅಮಟೆಕಾಯಿನ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾವು ಅಮಟೆಕಾಯಿನ ಕಟ್ ಮಾಡಿಬಿಟ್ಟು ಅದನ್ನು ಹಾಗೆ ಬಿಡಬಾರ್ದು, ದಿನಪೂರ್ತಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಅಂದರೆ ನಾವು ಉಪ್ಪಿನಲ್ಲಿ ಅದನ್ನು ನೆನೆಹಾಕಿರ್ತೀವಲ್ಲ, ಯಾವುದೇ ಒಂದು ಉಪ್ಪಿನಕಾಯಿ ಆದರೂ ಪರವಾಗಿಲ್ಲ, ಅದು ಹಾಗೆ ಅದು ಬಂದುಬಿಡುತ್ತೆ. ಅಂದರೆ ಸ್ವಲ್ಪ ಅದ್ರ ಮೇಲೆ ಒಂಥರ ಇದಾಗ್ಬಿಡುತ್ತೆ, ಪಾಚಿ ಥರ ಅದೇನೋ ಕಟ್ಕೊಳ್ಳುತ್ತಲ್ಲ ಅದನ್ನು, ಆ ಥರ ಆಗುತ್ತೆ. ಹಾಗಾಗಿ ಅವಾಗವಾಗ ಕೈ ಆಡಿಸಿ ಮಿಕ್ಸ್ ಮಾಡ್ತಾಯಿರಿ. ಅಂದರೆ ಕೈಯಿಂದ ಮಿಕ್ಸ್ ಮಾಡೋದು ಬೇಡ, ಸ್ಪೂನಿನ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡಬೇಕು. ಕೈಯಿಂದ ನಾವು ಮಿಕ್ಸ್ ಮಾಡಿದ್ರೆ ಅದು ಬೇಗನೆ ಇದಾಗ್ಬಿಡುತ್ತೆ, ಚೆನ್ನಾಗಾಗಲ್ಲ ಉಪ್ಪಿನಕಾಯಿ, ಬೇಗನೆ ಇದಾಗ್ಬಿಡುತ್ತೆ ಡ್ಯಾಮೇಜು. ಹಾಗಾಗಿ ಸ್ಪೂನಿಂದನೇ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು. ಹಿಂದೆ ಕೂಡ ನಾನು ಉಪ್ಪಿನಕಾಯಿ ಮಾಡೋದು ತೋರಿಸಿದೆ, ಸೇಮ್ ಟು ಸೇಮ್ ಅದೇ ಥರ ಉಪ್ಪಿನಕಾಯಿ ನಾನು ಹಾಕೋದು. ಕೆಲವೊಬ್ಬರು ಕೆಲವೊಂದು ಥರ ಹಾಕ್ತಾರೆ, ನಾನು ಈ ಥರ ಹಾಕ್ತೀನಿ. ಹಾಗೆ ಇವಾಗ ಉಪ್ಪಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಪಾತ್ರೆ ಎಲ್ಲ ಆಯಿತು, ಅದನ್ನು ತೊಳೆದು ಮನೆ ಮುಂದೆ ಎಲ್ಲ ಸ್ವಲ್ಪ, ಅಂದರೆ ಪಾತ್ರೆ ತೊಳಿತೀನಲ್ಲ ಅಷ್ಟಾರ ತೊಳೆದೆ. ಅಂದರೆ ಅಲ್ಲಿ ಸ್ವಲ್ಪ ಗಲೀಜು ಆಗ್ತಾನೆ ಇರುತ್ತೆ, ನಮ್ಮನೆ ಮುಂದೆ ಎಷ್ಟೇ ತೊಳೆದ್ರೂ ಕೂಡ ಅದಷ್ಟೇ. ಹಾಗೆ ಸ್ವಲ್ಪ ಬಟ್ಟೆ ಇದೆ, ನೆಕ್ಸ್ಟ್ ತೊಳೆಯೋಣ ಅಂದ್ಬಿಟ್ಟು, ಅಂದರೆ 12 ಗಂಟೆ ತನಕ ನೀರು ಬರ್ತಾನೆ ಇರುತ್ತೆ, ಇನ್ನೇನು ನಿಂತೋಗೋ ಬಂತು. ಹಾಗಾಗಿ ಒಂದು ಬಿಂದಿಗೆನ ತೊಗೊಂಬಂದೆ ನೀರು. ಅಂದರೆ ಬೆಳಗ್ಗೆನೇ ತುಂಬಿರ್ತೀನಿ ಆಲ್ಮೋಸ್ಟು, ಆದರೂ ಕೂಡ ಪಾತ್ರೆ ಎಲ್ಲ ಉಜ್ಜಿರ್ಬೇಕಾದ್ರೆ ಎಲ್ಲ ಖಾಲಿಯಾಗಿರುತ್ತಲ್ಲ, ಹಾಗಾಗಿ ಅವಾಗವಾಗ ತುಂಬ್ಕೊಳ್ಳೋದು. ಹಾಗೆ
ಸಾಯಂಕಾಲ ಬಂದ್ಬಿಟ್ಟು ಇವತ್ತು ನಮ್ಮ ಮನೆಯವ್ರು ಚಿಕನ್ ಕಟ್ ಮಾಡಿದ್ರು ಬಾಯ್ಲರು. ಫ್ರೈ ಮಾಡಿ ಚಪಾತಿ ಮಾಡು ಅಂತ ಹೇಳ್ತಿದ್ರು. ಆದರೆ ನನಗೆ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು. ಯಾಕೋ ಈ ನಡುವೆ ಸ್ವಲ್ಪ ಕೈ ಕಾಲು ನೋವು ಆ ಥರ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಹಾಗಾಗಿ ಅದು ಚಪಾತಿ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ನನಗೂ ಅಷ್ಟು ಸುಸ್ತು ಅನ್ನಿಸ್ತಿದೆ ಅಂದ್ಬಿಟ್ಟು ಫ್ರೈ ಮಾಡೋಕ್ಕೆ ಹೋಗಲಿಲ್ಲ. ಬರೀ ಡೈರೆಕ್ಟಾಗಿ ಸಾಂಬಾರನ್ನೇ ಮಾಡಿದೆ. ಬಾಯ್ಲರಲ್ಲಿ ಸಾಂಬಾರು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ಫಾರಮ್ ಕೋಳಿಗೆ ಯಾವ ಥರ ಮಾಡ್ತೀನಿ ಅಂತ ಆ ಥರನೇ ಮಾಡೋದು. ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಆದಷ್ಟು ಮುಂಚೆ ತೋರಿಸ್ನಲ್ಲ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ರುಬ್ಕೋಬೇಕಾಗುತ್ತೆ. ಹಿಂದೆ ಕೂಡ ತುಂಬ ಸತಿ ನಾನು ಚಿಕನ್ ಸಾರು ಮಾಡಿರೋ ತೋರಿಸ್ತಿದ್ದೀನಿ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ. ಅಂದರೆ ಆದರೂ ಕೂಡ ತೋರಿಸ್ತಾ ಇದ್ದೀನಿ, ಹೇಳ್ತಿಲ್ಲ ಅಷ್ಟೇ. ನೋಡಿ ಇಷ್ಟು ತೊಗೊಂಡು ಇವಾಗ ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಇದು ಅಂದರೆ 2 kg 200 ಗ್ರಾಮ್ ಏನೋ ಇತ್ತು. ನಾನೇ ತೂಕ ಮಾಡ್ಕೊಂಬಂದೆ ಕೋಳಿನ. ಕಟ್ ಮಾಡಿ ವೇಸ್ಟೇಜ್ ಎಲ್ಲ ಹೋಗಿರುತ್ತಲ್ಲ, 1 ಮುಕ್ಕಾಲು ಆ ಥರ ಇರುತ್ತೆ. ನಾನಿಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿಲ್ಲ. ಡೈರೆಕ್ಟಾಗಿ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಹಾಗೆ ಚಿಕನ್ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಗೆ ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ರುಬ್ಕೊಂಡಿರೋ ಖಾರನ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಮುದ್ದೆ ಕೂಡ ರೆಡಿ ಆಯಿತು. ಹಾಗೆ ಎಲ್ಲರೂ ಕೂಡ ಊಟನ ಮಾಡಿದ್ವು. ಅಂದರೆ ಮೊಟ್ಟೆ ನಾನು ಸಪ್ರೇಟು ಸಾಂಬಾರಲ್ಲೇ ಬೇಯಿಸ್ಕೊಂಡಿದ್ದೆ. ಅಂದರೆ ನಮ್ಮ ಮನೆಯವ್ರು ತಿನ್ನಲಿಲ್ಲ, ಹಾಗಾಗಿ ಅವ್ರಿಗೋಸ್ಕರ ಅಂತ ಮೊಟ್ಟೆನ ಬೇಯಿಸ್ಕೊಟ್ಟಿದ್ದೆ ಅದೇ ಸಾಂಬಾರಲ್ಲಿ. ಅಂದರೆ ಅವ್ರಿಗೆ ಸ್ವಲ್ಪ ಖಾಲಿ ಇದಾಗಿರೋದ್ರಿಂದ ಮೊಟ್ಟೆ ಅಂದರೆ ಚಿಕನ್ ಅದನ್ನೆಲ್ಲ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿದ್ದಾರೆ. ಹಾಗಾಗಿ ಒಂದಾದರೂ ಮೊಟ್ಟೆ ಬೇಯಿಸ್ಕೊಡೋಣ ಅಂದ್ಬಿಟ್ಟು ಮೊಟ್ಟೆನ ಅದೇ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಟ್ಟಿದ್ದೆ. ಹಾಗೆ ಸ್ವಲ್ಪ ಫೋಟೋ ಎಲ್ಲ ನೋಡ್ತಾ ಇದ್ವು ಕೂತ್ಕೊಂಡು. ಹಾಗೆ ಫೋಟೋ ಎಲ್ಲ ಎತ್ತಿಕ್ಬಿಟ್ಟು ಬಂದೆ. ಹಾಗೆ ನಂದು ಯಾಕೋ ಅದು ಹಳೆ ಟ್ಯಾಬು ನನ್ನ ತಂಗಿದು, ಅದು ಯಾಕೋ ಸರಿಯಾಗಿ ವರ್ಕ್ ಆಗ್ತಿರಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನೈಟೆಲ್ಲ ತಲೆ ಕೆಡಿಸ್ಕೊಂಡು ಎಷ್ಟೇ ಚಾರ್ಜ್ ಹಾಕಿದ್ರು ಸರಿ ಹೋಗ್ತಿರಲಿಲ್ಲ. ಮತ್ತೆ ರೀಸ್ಟಾರ್ಟ್ ಮಾಡಿ ಇದು ಮಾಡಿದ್ದಕ್ಕೆ ಫೋಟೋ ಎಲ್ಲ ಹೋಗ್ಬಿಟ್ಟಿತ್ತು. ಆದರೆ ಮತ್ತೆ ಹೇಗೋ ಅದನ್ನೆಲ್ಲ ಹೇಗೆ ಸರಿ ಮಾಡಿದೆ ಅಂತಲೇ ಗೊತ್ತಾಗಲ್ಲ. ನನಗೆ ಒಂಥರ ಅನಿಸ್ಬಿಡ್ತು. ಫೋನ್ ಬಗ್ಗೆ ಅದೆಷ್ಟು ಜಾಸ್ತಿ ಏನೂ ಗೊತ್ತಿರಲ್ಲ, ಆದರೂ ಕೂಡ ಏನೋ ಮಾಡೋಕ್ಕೋಗಿ ಅದೇನೋ ಆಗಿ ಸರಿ ಹೋಗ್ಬಿಡುತ್ತೆ. ಅದೊಂದು ಖುಷಿಯಾಗ್ಬಿಡ್ತು. ಅಂದರೆ ತುಂಬಾ ಫೋಟೋಸು, ವೀಡಿಯೋಸು ಚಿಕ್ಕ ಮಕ್ಳದ್ದು ಅಂದರೆ ನನ್ನ ಮಕ್ಳದ್ದು ತುಂಬಾ ಇತ್ತು. ಹಾಗಾಗಿ ಸ್ವಲ್ಪ ಇದಾಯಿತು. ಹಾಗೆ ಇವತ್ತು ಸ್ವಲ್ಪ ಅಂದರೆ ಸೋನಿ ಅದನ್ನೆಲ್ಲ ತೆಗಿತಾ ಇರ್ತಾಳೆ. ಹಾಗಾಗಿ ಅದನ್ನೆಲ್ಲ ಅಂದರೆ ಜ್ಯುವೆಲರಿ ಇದ್ದು ಅವಳು ಮೇಕಪ್ ಬಾಕ್ಸು ಅದನ್ನೆಲ್ಲ ತೆಗಿತಾ ಇರ್ತಾಳಲ್ಲ, ಹಾಗಾಗಿ ಅದನ್ನು ಸ್ವಲ್ಪ ನೀಟಾಗಿ ಎಲ್ಲ ಜೋಡಿಸೋಣ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಅದನ್ನೆಲ್ಲ ನೀಟಾಗಿ ಇಡೋಣ ಬಾಕ್ಸಲ್ಲಿ ಅಂದ್ಬಿಟ್ಟು ನೋಡಿ ಬೀರಲ್ಲಿ ಹೇಗೆ ಬೇಕೋ ಹಾಗೆ ಬಟ್ಟೆನೆಲ್ಲ ತೆಗಿತಾ ಇರ್ತಾಳೆ. ದಿನಾಲೂ ಕೂಡ ಹೇಗೆ ಬೇಕೋ ಹಾಗಾಗಿ ತೆಗ್ದು ಇದು ಮಾಡ್ತಾ ಇರ್ತಾಳೆ. ಹಾಗೆ ನೋಡಿ ಇಷ್ಟು ತೆಗ್ದಿದ್ದೀನಿ, ಹೆಂಗೆ ಬೇಕೋ ಹಂಗಂಗೆ ಜೋಡಿಸ್ಕೊಂಡಿದ್ದೀನಿ. ಈ ಫೋಟೋ ಬಂದು ಮಧ್ಯದಲ್ಲಿ ಇರೋದು ನಾನೇನೆ. ಅಂದರೆ ಇದು ನಮ್ಮ ಚಿಕ್ಕಪ್ಪ ಅವ್ರ ಮದುವೆಯಲ್ಲಿ ತೆಗ್ಸಿರೋ ಫೋಟೋ. ಹಾಗೆ ಇದು ಫಸ್ಟ್ PUC ನಾನು ಹಾವೇರಿಲಿದ್ನಲ್ಲ, ಅಲ್ಲಿ ನಾನು ಬರ್ತಡೇ ಮಾಡಿದರು ನಮ್ಮ ಆಂಟಿಯವರು. ಅಲ್ಲಿದ್ದು ಫೋಟೋ, ಅಲ್ಲಿಂದ ಸ್ವಲ್ಪ ಫೋಟೋ ಇತ್ತು. ಅದು ತುಂಬಾ ಇತ್ತು, ಅಮ್ಮವ್ರ ಮನೇಲೇ ಇದೆ ಜಾಸ್ತಿ. ಹಾಗೆ ಇದು ನೋಡಿ 8th ಸ್ಟ್ಯಾಂಡರ್ಡಲ್ಲಿ ತೆಗ್ಸಿರೋಂಥ ಫೋಟೋ. ಅಂದರೆ ಈ ESIಗೆ ಗಾರ್ಮೆಂಟ್ಸ್ಗೆ ಹೋಗಿರ್ತಾರಲ್ಲ ಅಮ್ಮ ಅಪ್ಪ ಅಂದಿರು, ಅಲ್ಲಿ ಫ್ಯಾಮಿಲಿ ಫೋಟೋ ತೊಗೊಂಬನ್ನಿ ಅಂತ ಹೇಳಿರ್ತಾರಲ್ಲ, ಅವಾಗ ತೆಗ್ಸಿರೋವಂಥ ಫೋಟೋ. ಎಲ್ಲರೂ ಕೂಡ ಹೆಂಗಿದ್ದೀವಿ ನೋಡಿ ಅವಾಗಂತೂ. ನೋಡಿ ಇವಾಗ ಅಂದರೆ ಮಿಡ್ಲ್ ಕ್ಲಾಸ್ ಮೇಕಪ್ ಬಾಕ್ಸ್ ಅಂದ್ರೇ ಹೀಗಿರುತ್ತೆ. ಕೆಲವೊಬ್ಬರು ಮೇಕಪ್ ಬಾಕ್ಸ್ನ ತುಂಬ ನೀಟಾಗಿ ಜೋಪಾನವಾಗಿ ಎತ್ತಿಡ್ತಾರೆ. ಆದರೆ ನಮ್ಮ ಮನೇಲಿ ಹಂಗಲ್ಲ, ಹೆಂಗೆ ಬೇಕೋ ಹಂಗಂಗೆ ಎಸ್ತಿರೋದೆ. ನಮಗೆ ಬೇಕಾದಾಗ ಮಾತ್ರ ಹುಡುಕಿ ಅದನ್ನು ನೀಟಾಗಿ ತೊಗೊಳ್ಳೋದು, ಇಲ್ಲಾಂದರೆ ಹೆಂಗೆ ಬೇಕೋ ಹಂಗೆ. ಕೆಲವೊಬ್ಬರು ಮಿಡ್ಲ್ ಕ್ಲಾಸಲ್ಲಿ ಹೀಗೆ ಇರುತ್ತೆ. ಕೆಲವೊಬ್ಬರು ಈ ಮೇಕಪ್ಗಳಿಗೆ ಜಾಸ್ತಿ ಮಹತ್ವ ಕೊಟ್ಟಿರ್ತಾರೆ. ಅದಕ್ಕೆ ಒಂದು ಸಪ್ರೇಟ್ ಬ್ಯಾಗು, ಅದಕ್ಕೆ ಒಂದು ಬಾಕ್ಸು, ತುಂಬಾ ಕೇರಾಗಿ ನೋಡ್ಕೊಂಡಿರ್ತಾರೆ ಆ ಥರ ಎಲ್ಲ. ಆದರೆ ನನಗೆ ಆ ಥರ ಅಲ್ಲ, ಹೆಂಗೆ ಬೇಕೋ ಹಂಗಂಗೆ ಎತ್ತಿ ಬಿಸಾಕೋದು, ಬೇಕಾದಾಗ ಅದನ್ನು ತಗೊಂಡು ಹುಡಿಕೊಂಡು ಹಾಕೊಳ್ಳೋದು, ಆ ಥರ ಆಗಿಬಿಟ್ಟಿದೆ. ನಾನು ಫೇಸಿಗೆ ಹಿಮಾಲಯ ಕೇಸರ್ ಕ್ರೀಮು, ಇಲ್ಲ ಎಲ್ಲಾರ ಹೊರಗಡೆ ಹೋಗಬೇಕಾದ್ರೆ ಲ್ಯಾಕ್ಮಿ ನೈಟು ಆದರೆ ಅದು ಕ್ರೀಮು ಅದೊಂದು ಎರಡೇ ನಾನು ಅಪ್ಲೈ ಮಾಡೋದು. ನಾನು ಡೈಲಿ ಫೇಸ್ಗೆ ಯಾವುದೇ ಕ್ರೀಮ್ನ ಯೂಸ್ ಮಾಡಲ್ಲ. ಅಪರೂಪಕ್ಕೆ ಏನಾರ ಯೂಸ್ ಮಾಡಬೇಕು ಅಂದರೆ ಹಿಮಾಲಯ ಕ್ರೀಮ್ನ ಯೂಸ್ ಮಾಡ್ತೀನಿ. ಹಾಗೆ ಇದು ನನ್ನ ತಂಗಿ ಕೊಡಿಸಿರೋದು. ನನ್ನ ಹತ್ರ ಇರೋ ಆಲ್ಮೋಸ್ಟ್ ಎಲ್ಲ ಮೇಕಪ್ ಎಲ್ಲ ನನ್ನ ತಂಗಿ ಕೊಡಿಸಿರೋದೆ. ನಾನು ಜಾಸ್ತಿ ಯಾವುದೇ ತೊಗೊಂಡಿಲ್ಲ. ಮದುವೆಗೆ ಮುಂಚೆ ನಾವು ಹೀಗೆ ತೊಗೋಬೇಕು, ಹಾಗೆ ತೊಗೋಬೇಕು ಅಂದರೆ ನಮ್ಮ ಹತ್ರ ಎಲ್ಲ ಒಂದು ಐಟಮ್ಸು ಕೂಡ ಮೇಕಪ್ ಐಟಮ್ಸ್ ಕೂಡ ಇರುತ್ತೆ. ಆದರೆ ಮದುವೆ ಆದಮೇಲೆ ಯಾವುದೇ ಒಂದು ಐಟಮ್ಸ್ ಬಗ್ಗೆನೂ ಕೂಡ ನಮಗೆ ಅಷ್ಟೊಂದು ಇದ್ದಿರಲ್ಲ. ಮದುವೆಗೆ ಮುಂಚೆ ಒಂದು ಐಟಮ್ ಇಲ್ಲ ಅಂದರೆ ಎಷ್ಟು ಹಠ ಮಾಡ್ತೀನಿ ಅಂದರೆ, ಯಪ್ಪಾ ಅದೊಂದಿಲ್ಲ, ನಮ್ಮ ಹತ್ರ ಆ ಫೌಂಡೇಶನ್ ಇಲ್ಲ, ಇದಿಲ್ಲ, ಅದಿಲ್ಲ ಅಂತ. ಇವಾಗ ಏನಿಲ್ಲ ಅಂದರೂ ಸುಮ್ಮನಾಗ್ಬಿಡ್ತೀವಿ, ಏನೂ ಕೇಳೋದೇ ಇಲ್ಲ. ಹಾಗೆ ಅದೆರಡು ವಾಚ್ ಕೂಡ, ಒಂದು ನನ್ನ ಮದುವೆಗೆ ಗಿಫ್ಟ್ ಬಂದಿದ್ದು ಸೊನಾಟ, ಮತ್ತು ಇನ್ನೊಂದು ನನ್ನ ತಂಗಿ ಕೊಡಿಸಿರೋದು. ಆಲ್ಮೋಸ್ಟ್ ಎಲ್ಲ ಕೂಡ ನನ್ನ ತಂಗಿನೇ ಕೊಡಿಸಿರೋದು. ಹಿಮಾಲಯ ಇದು ನಾನು ಬೆಂಗಳೂರು ರೀಸೆಂಟಾಗಿ ಹೋದಾಗ ತಂದಿದ್ದು. ಹಾಗೆ ಇದು ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ಲ ಹಾಳು ಮಸಿ ಅದು. ಹಾಗೆ ಬಂದು ನೋಡಿ ಇಷ್ಟು ರಿಬ್ಬನು, ಅದು ಎಲ್ಲೋ ಇದೆ, ತುಂಬಾ ಇದೆ. ನನ್ನ ತಂಗಿ ಅವಳು ಏನು ತೊಗೊತಾಳೆ ಅಂದರೆ ನನಗೂ ಕೂಡ ಒಂದು ತಂದಿರ್ತಾಳೆ. ಅದು ಎಲ್ಲೆಲ್ಲೋ ಮಿಸ್ ಆಗಿದೆ.
ನೋಡಿ ಇಷ್ಟು ಜ್ಯುವೆಲರಿ ಕಲೆಕ್ಷನ್ನು ನನ್ನ ಹತ್ರ ಇರೋ ಅಂಥದ್ದು. ನಾನು ಯಾವುದು ಜಾಸ್ತಿ ಯೂಸ್ ಮಾಡಲ್ಲ. ಇದೊಂದು ಯೂಸ್ ಮಾಡ್ತೀನಿ. ಹಾಗೆ ರೀಸೆಂಟಾಗಿ ಇನ್ನು ಮಕ್ಕಳು ಮುಡಿ ಕಾರ್ಯಕ್ರಮಕ್ಕೆ ಅದೊಂದು ಯೂಸ್ ಮಾಡಿದ್ದೆ. ಅಂದರೆ ಇದು ಹಾರ ಬಂದಿದೆಯಲ್ಲ, ಇವಾಗ ರೀಸೆಂಟಾಗಿ ತುಂಬ ವೈರಲ್ ಆಗ್ತಿದೆಯಲ್ಲ, ಅದೊಂದು ಹಾಕ್ತೀನಿ. ನೋಡಿ ಇಷ್ಟೆಲ್ಲ ಇದೆ. ಇನ್ನೂ ಇದೆ, ಅದು ಹಳೇದಾಗಿದೆ, ಕಿತ್ತೋಗಿರೋದೆಲ್ಲ. ಹಾಗಾಗಿ ಅದು ಜಾಸ್ತಿ ತೋರಿಸ್ತಿಲ್ಲ, ಸ್ವಲ್ಪ ಚೆನ್ನಾಗಿರೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ನನ್ನ ತಂಗಿ ತಂದು ಕೊಟ್ಟಿರೋದೇ. ನನ್ನ ಹತ್ರ ಎಲ್ಲ ಕೂಡ ನನ್ನ ತಂಗಿ ತಂದು ಕೊಟ್ಟಿರೋದು ಇರೋದೇನೆ. ಏನು ಪದೇ ಪದೇ ನಿನ್ನ ತಂಗಿ ತಂದು ಕೊಟ್ಟಿರೋದೇ ಹೇಳ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಅಂದರೆ ನನಗೆ ಜಾಸ್ತಿ ನಡುವೆ ಅದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಅವಳು ಯಾವಾಗಲೂ ಬೈತಾ ಇರ್ತಾಳೆ, ಏನೂ ತಗೊಳ್ಳಲ್ಲ, ಏನಿಲ್ಲ. ಸ್ವಲ್ಪ ಜಾಸ್ತಿ ರೇಟ್ ಹೇಳಿದ್ರೆ ಸಾಕು, ಅದು ನನಗೆ ಬಿಟ್ಟು ಬಂದುಬಿಡ್ತೀಯ, ಯಾರು ಫ್ರೀಯಾಗಿ ಕೊಡ್ತಾರೆ ಅಂತ ಅವಳೆಲ್ಲ ಬೈದು ಬೈದು ಪಾಪ ಅವಳೇ ತಂದು ಕೊಡ್ತಾ ಇರ್ತಾಳೆ. ಹಾಗೆ ನೋಡಿ ಇದು ಐಬ್ರೋ, ಇದು ಮಾತ್ರ ನಾನು ತೊಗೊಂಡಿದ್ದು ಒಂದು 2 ವರ್ಷದ ಹಿಂದೆ ಏನೋ ತೊಗೊಂಡಿದ್ದು. ಅಂದರೆ ನನಗೆ ಐಬ್ರೋ ಮಾಡಿಸ್ಬೇಕಾದ್ರೆ ತುಂಬ ಭಯ ಆಗುತ್ತೆ. ನಾನು ಜಾಸ್ತಿ ಐಬ್ರೋನೇ ಮಾಡಿಸಲ್ಲ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಐಬ್ರೋನೇ ಮಾಡಿಸಲ್ಲ, ಅಪರೂಪಕ್ಕೆ ಎಲ್ಲಾರ ಮಾಡ್ಸಕ್ಕೆ ಹೋದಾಗ ತುಂಬ ಒಂಥರ ಭಯ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ ಅದೊಂದು ಐಬ್ರೋ ಮಾಡಿಸ್ಬೇಕಾದ್ರೆ ನೆಕ್ಸ್ಟ್ ಅದನ್ನೆಲ್ಲ ಅಂದರೆ ಶೇಪೆಲ್ಲ ನೀಟಾಗಿ ಕೊಡೋಕ್ಕೆ ಬರಲ್ಲ, ಆದರೂ ಕೂಡ ತೆಗ್ದಿಟ್ಕೊಂಡಿದ್ದೀನಿ. ನೋಡಿ ಇವಾಗ ನೀಟಾಗಿ ಅದನ್ನೆಲ್ಲ ತುಂಬಿಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಳೆಯ ಐಟಮ್ಸ್ ಎಲ್ಲ ಇದೆ, ಅದನ್ನೆಲ್ಲ ಕೆಣ್ಕಕ್ಕೆ ಹೋಗಲಿಲ್ಲ. ನೆಕ್ಸ್ಟು ಇದು ಡೈಲಿ ಯೂಸ್ ಮಾಡೋವಂಥ ಬಳೆಗಳು, ಇದನ್ನು ಕವರೆಲ್ಲ ಹಾಕಿ ಎತ್ತಿಕ್ಬಿಡ್ತೀನಿ. ಹಾಗೆ ನೋಡಿ ಇಷ್ಟಿದೆ. ಹಾಗೆ ಇದು ಸೋನಿ ಬಳೆಗಳು, ತುಂಬ ದಿವಸದಿಂದ ಹುಡುಕ್ತಿದ್ದೆ, ಫೈನಲಾಗಿ ಇವಾಗ ಸಿಕ್ತು. ಅಂದರೆ ಅವಳು ಡ್ಯಾನ್ಸ್ ಕ್ಲಾಸ್ ಇತ್ತಲ್ಲ, ಸಾರಿ ಅದು ಸ್ಕೂಲ್ ಪ್ರೋಗ್ರಾಮ್, ಸ್ಕೂಲ್ ಡೇ ಆವಾಗ ತಂದಿರೋ ಅಂಥ ಇದು. ಹಾಗೆ ನಾನು ಅಪರೂಪಕ್ಕೆ ಯಾವಾಗಾದ್ರೂ ಹಾಕ್ಕೋಬೇಕಾದ್ರೆ ಅಂತ ಬಳೆಗಳು ನನ್ನ ಹತ್ರ ಇಷ್ಟೇ ಕಲೆಕ್ಷನ್ಗಳು. ಮದುವೆಗೆ ಮುಂಚೆ ಎಷ್ಟಿತ್ತು ಅಂದರೆ ನನ್ನ ಮದುವೆಗೇ 1,500 ಐಟಮ್ ತೊಗೊಂಡಿದ್ದೆ. ಅದೆಲ್ಲ ಏನಾಯಿತು ಏನು ಅಂತಲೇ ಗೊತ್ತಾಗಲಿಲ್ಲ. ಅಂದರೆ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ 1,500 ಅನ್ನೋದೇ ಜಾಸ್ತಿ ಒಂದು ಅಮೌಂಟ್ ಆಗಿರುತ್ತೆ. ಆದರೆ ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂದ್ಕೊಳ್ಳೋ ಬದಲು ನಮ್ಮ ಹತ್ರ ಇರೋದ್ರಲ್ಲೇ ನಾವು ತುಂಬ ಖುಷಿಯಾಗಿ ಇರ್ತೀವಿ, ಖುಷಿ ಪಡಬೇಕು. ನಮ್ಮ ಹತ್ರ ಇವಾಗಿಲ್ಲ ಅಂದರೆ ಮುಂದೆ ನಾವು ಕೂಡ ಚೆನ್ನಾಗಿ ದೊಡ್ಡ ದೊಡ್ಡ ಚಿನ್ನದ್ದೇ ತೊಗೋಬೋದು. ಈ ಆರ್ಟಿಫಿಷಿಯಲ್ ಏನಕ್ಕೆ ಅಂದ್ಬಿಟ್ಟು ನಾನು ಜಾಸ್ತಿ ಇದಕ್ಕೆಲ್ಲ ದುಡ್ಡು ಹಾಕೋಕ್ಕೆ ಹೋಗಲ್ಲ. ಆದರೂ ಕೂಡ ಅಶ್ವಿನಿ ಈ ಥರ ಬೈದು ಬೈದು ಅವಳು ಒಂದು ತೊಗೊಂಡ್ರೆ ನನಗೊಂದು ಕೊಟ್ಟು ಕಳಿಸ್ತಾಳೆ. ಸೋನಿ ಇರೋದಕ್ಕಿಂತ ಇಷ್ಟು ಐಟಮ್ ಇದೆ, ಇಲ್ಲ ಸೋನಿ ಇರಲಿಲ್ಲ ಅಂದರೂ ಕೂಡ ಇಷ್ಟೇ ಐಟಮ್ ಇರ್ತಾ ಇರಲಿಲ್ಲ. ಅಂದರೆ ಒಂದು ಹೆಣ್ಮಕ್ಳು ಮನೇಲಿದ್ದರೆ ಇಷ್ಟು ಐಟಮ್ ಇರಲೇಬೇಕಾಗುತ್ತೆ. ಇನ್ನೂ ತುಂಬ ಅಂದರೆ ನನ್ನ ತಂಗಿ ಹತ್ರ ಇರೋ ಐಟಮಲ್ಲಿ ಅರ್ಧ ನನ್ನ ಹತ್ರನೇ ಇದೆ. ಪಾಪ ಅವಳೇನೂ ಕೇಳಲ್ಲ, ನನಗೆ ಕೊಟ್ಟು ಕಳಿಸ್ತಾ ಇರ್ತಾಳೆ. ಹಾಗೆ ಸೋನಿ ಅವಳು ನೋಡಿದ್ರೆ ಸಾಕು, ಅದನ್ನು ಕೂಡ ಎತ್ಕೊಂಬಂದುಬಿಡ್ತಾಳೆ. ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.